ಆತ್ಮೀಯರೇ ನಮಸ್ಕಾರ. ಬೆಳಗಿನ ಶುಭೋದಯ. ನಾನಿವತ್ತು ಬೆಳಗ್ಗೆ ಗೊಂಜಾಳ ಹೊಲಕ್ಕೆ ನೀರು ಬಿಟ್ಟನಿ. ಯಾವ ಗೊಂಜಾಳಪ್ಪ ಅಂದ್ರೆ ಮಣ್ಣು ತೋರಿಸಿದ್ದಿಲ್ಲ. ಈಗ 45ನೇ ದಿವಸ ಆಗಿತ್ತು ಅಂತೇಳಿ ಒಂದು ವಿಡಿಯೋ ಮಾಡಿಬಿಟ್ಟಿನಿ. ಈಗ 2 ತಿಂಗಳ ಮ್ಯಾಗ ಆಗ್ತದ. ಗೊಂಜಾಳಕ್ಕೆ ಪ್ಲಾಟ್ಗೆ ನೀರು ಬಿಟ್ಟನಿ. ನೋಡಿ ಗೊಂಜಾಳ ಹೆಂಗೈತಿ. ಚಲೋ ಐತಿ ಗೊಂಜಾಳ ನನಗೆ ಅನ್ಸಾಕತ್ತೈತಿ. ಆತ್ಮೀಯರೇ ಯಾಕೆ ತೋರ್ಸಾಕತ್ತೇನೆ ವಿಡಿಯೋ ಅಂದ್ರೆ ಮತ್ತು ಇದು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಅಂದ್ರೆ ನಮ್ಮ ರೈತರು ಭಾಳಷ್ಟು ಜನ ರೈತರು ಒಂದು ಹೊಸ ಹೊಸ ಪ್ರಯೋಗಗಳು ಮಾಡಿ ಹೊಸ ತರಹ ಆವಿಷ್ಕಾರ ಮಾಡಿ ರೈತರ ತಮ್ಮ ಆದಾಯನ ಡಬಲ್ ಮಾಡ್ಕೊಳಕ್ತಾರೆ. ಅಂಥ ರೈತರನ್ನ ಪರಿಚಯ ಮಾಡಿಕೊಂಡು ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರು ಮಾಡುವಂಥ ಒಕ್ಕಲ್ತನ ನಾವು ಅಳವಡಿಸ್ಕೊಂಡು ಮತ್ತು ನಮ್ಮ ರೈತ ಸಮುದಾಯ ಉಪಯೋಗ ಮಾಡ್ಕೊಳ್ಳತ್ತೇಳಿ ಅನ್ನೋ ದೃಷ್ಟಿಯಿಂದ ಈ ಚಾನಲ್ ಮಾಡಿದ್ವಿ. ಮತ್ತು ಇದು ಯಾವುದೇ ಬೇರೆ ಉದ್ದೇಶ ಇಲ್ಲ. ಎಲ್ಲರೂ ನೋಡಿರಿ. ಏನಪ್ಪ ಅಂದ್ರೆ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ರೈತರ ಆದಾಯ ಡಬಲ್ ಆಗಬೇಕು, ದ್ವಿಗುಣ ಆಗಬೇಕು ಅಂತೇಳಿ. ದ್ವಿಗುಣ ಆಗಬೇಕು, ಡಬಲ್ ಆಗಬೇಕಂದ್ರೆ ಅದು ಏನು 3,000 ಕಬ್ಬು ಇದ್ದಿದ್ದು 6,000 ಆಗಂಗಿಲ್ಲ. ಇಲ್ಲಿ ನಾವು ಒಕ್ಕಲ್ತನದಾಗ ಕಡಿಮೆ ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚು ಆದಾಯ ತಕ್ಕೋದು. ಆಮೇಲೆ ಸಮಗ್ರ ಕೃಷಿ ಅಂದ್ರೆ ಏಕ ಬೆಳೆ ಪದ್ಧತಿ ಅಲ್ಲ. ಅದ್ರಾಗ ಒಂದು ಬೆಳೆ ಕಬ್ಬಿನ್ಯಾಗ ನಾವು ಹಾಕ್ತೀವಿ ಸಹಜವಾಗಿ. ಎಲ್ಲರೂ ಗೊಂಜಾಳ ಹಾಕ್ತಾರೆ, ಸ್ವಲ್ಪ ಏನೋ ನಡ್ಸ್ಯಾರ. ಅದ್ರಾಗ ಒಂದೊಂದು ಕಬ್ಬಿನ್ಯಾಗ 2-3 ಬೆಳೆ ಹಾಕೋದು ಸಣ್ಣ. ಆಮೇಲೆ ಗೊಂಜಾಳದಾಗ ಈಗೆಲ್ಲ ಕಡೆ ಏನು ಮಾಡತ್ತಾರೆ, ಗೊಂಜಾಳದಾಗ ಕೊತ್ತಂಬರಿ ಹಾಕಕತ್ತಾರೆ. ಅದು ಲಾಭದಾಯಕ ಐತಿ. ಕೊತ್ತಂಬರಿ ಒಮ್ಮೆ ಲಾಭ ಆಕೈತಿ, ಒಮ್ಮೆ ನುಕ್ಸಾನ್ ಆಕೈತಿ. ನುಕ್ಸಾನ್ ಆದರೂ ರೇಟ್ ಇರ್ಲಿಕ್ಕಂದ್ರೆ ಏನು ನುಕ್ಸಾನ್ ಇಲ್ಲ, ಯಾಕಂದ್ರೆ ಗೊಬ್ಬರ ಹಾಕೈತಿ. ಇಂಥ ತಂತ್ರಜ್ಞಾನಗಳು ಅಳವಡಿಸ್ಕೊಂಡು ನಾವು ಡಬಲ್ ಆದಾಯ, ಹೆಚ್ಚಿಗೆ ಆದಾಯ ತೊಗೊಂಡ್ರೆ ಅದು ಡಬಲ್ ಆದಾಯ. ಇನ್ನೊಂದು ಹೇಳ್ಬೇಕಂದ್ರೆ ಈ ಗೊಂಜಾಳ ನೋಡ್ರಿ, ಅದು ಈ ಗೊಂಜಾಳಕ್ಕೆ ನಾನು ತಳದಾಗ 20-13 ಗೊಬ್ಬರ ಕೊಟ್ಟೇನಿ. ಬಿಟ್ಟರೆ 45ನೇ ದಿವ್ಸಕ್ಕೊಂದು ಸ್ಪ್ರೇ ಮಾಡೀನಿ. ಏನು ಸ್ಪ್ರೇ ಮಾಡೀನಪ್ಪ ಅಂದರೆ ಈಗ ಸದ್ಯ ಮಾರ್ಕೆಟ್ನಾಗ ಇಫ್ಕೋ ಕಂಪ್ನಿ ಮತ್ತು ಯಾವ್ಯಾವ ಕಂಪ್ನಿ ಬಂದಾವೆ. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಭಾಳ ಕಡಿಮೆ ಖರ್ಚಿನಾಗ ಅದಾವೆ. ಒಂದು ಚೀಲ DAP ತೊಗೋಬೇಕಂದ್ರೆ 1,350 ರೂಪಾಯಿ ಐತಿ. ಆದರೆ ನ್ಯಾನೋ DAP 540 ರೂಪಾಯಿ ಐತಿ. ಕಡಿಮೆ ಅದಾವೆ. ಈ ಕಡಿಮೆ ಖರ್ಚು ಮಾಡ್ರೆ ನಮಗೇನು ಹೊಂಟ್ತತ್ಲೆ ಆದಾಯ, ಅದ್ರಾಗ ನಮಗೆ ಡಬಲ್ ಆದಾಯ ಆದಂಗೆ ಅದ. ಕಡಿಮೆ ಖರ್ಚಿನಾಗ ಹೆಚ್ಚು ಬತ್ತಂದ್ರೆ ಅದು ಡಬಲ್ ಆದಾಯ. ಖರ್ಚು ಹೆಚ್ಚು ಮಾಡಿ ಭಾಳ ಸ್ಪ್ರೇ ಮಾಡಿ ಭಾಳ ಗೊಬ್ಬರ ಕೊಟ್ಟು ಭಾಳ ಕೆಮಿಕಲ್ ಹೊಡೆದು ಭೂಮಿನೂ ನಾಶ ಮಾಡ್ತೀವಿ, ನಮ್ಮ ರೊಕ್ಕನೂ ಹಾಳು ಮಾಡ್ಕೋತೀವಿ. ಅದಕ್ಕೆ ಇಂಥ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೋಬೇಕು ನೋಡ್ರಿ. ಇದಕ್ಕೆ ಅರ್ಧ ಲೀಟ್ರ್ ನ್ಯಾನೋ DAP ತಂದಿದ್ದೆವು. ಅದಕ್ಕೆ ಎಷ್ಟಪ್ಪ ಅಂದ್ರೆ 540 ರೂಪಾಯಿ ಅದ. ಇದಕ್ಕೆ ಅಷ್ಟೆಲ್ಲ ಹತ್ತಲಿಲ್ಲ. 7 ಕ್ಯಾನ್ ಇತ್ತು ಅಂದ್ರೆ 240 ml ಐತೈತಿ ಇದಕ್ಕೆ. ಅಂದ್ರೆ ನನ್ನ ಅಂದಾಜು ಒಂದು 2,200 ರೂಪಾಯಿ. ಆಮೇಲೆ ಇದಕ್ಕೆ ಮತ್ತು ಇನ್ನೊಂದು ಏನು ಹಾಕಿದೆ ಅದ್ರಾಗಂದ್ರೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕಿದ್ವಿ. ಅದು ಅರ್ಧ kg ಹಾಕೀನಿ. ಅದೊಂದು 30 ರೂಪಾಯಿ. ಒಂದು 150 ಗ್ರಾಮ ಸೈನಿಕ್ ಹುಳದ ಬೆಂಚೋ ಇದು ಹಾಕ್ತಾರಲ್ಲ, ಅದು ಔಷಧ ಹಾಕೀನಿ. ಆಮೇಲೆ ರೋಗರ 150 ml ಹಾಕೀನಿ. ಅಂದರೆ ಎಲ್ಲ ಕೂಡಿಸಿ ಒಟ್ಟು 450 ರೂಪಾಯಿ ಖರ್ಚಾಗೈತಿ. ಬಿಟ್ಟರೆ ಏನೂ ಖರ್ಚಾಗಿಲ್ಲ. ಕಡಿಮೆ ಖರ್ಚು ಆಯ್ತಂದ್ರೆ, ಖರ್ಚು ಕಡಿಮೆ ಆತಂದ್ರೆ ಬಂದದ್ದು ಇನ್ಕಮ್ದಾಗ ನಮ್ಗೆ ಲಾಭ ಅನಿಸ್ತತಿ. ಯಾಕಂದ್ರೆ ಈಗ ಕೆಲವೊಂದು ಮಂದಿ ಏನು ಮಾಡ್ಯಾರ, ಒಂದು ಕಸದ್ದೊಮ್ಮೆ ಹೊಡಿತಾರೆ, ಕೀಡಿದೊಮ್ಮೆ ಹೊಡಿತಾರೆ, ಆಮೇಲೆ ಟಾನಿಕ್ 1-2 ಸಲ ಸ್ಪ್ರೇ ಮಾಡ್ತಾರೆ. ಈಗ ಅಂಗಡಿಗೆ ಹೋದಾಗ ವಾದ ಗಜ್ಜಿಗೆ ಹಿಂಗಾಗೈತಾರೆ ನಮ್ಮ ಗೊಂಜಾಳ ಅಂದ್ರೆ ಅವ್ರು 108 ಔಷಧ ಕೊಡ್ತಾರೆ. ಇಲ್ಲೇ ಒಂದು 2-3 ಸ್ಪ್ರೇ ಅಂದ್ರೆ ಪ್ರತಿ ಸ್ಪ್ರೇಗೆ 1,000 1,500 ತೊಗೋತಾರೆ. ಅಂದ್ರೆ 3,000-4,000 ರೂಪಾಯಿ ಆಯ್ತು. ಎಲ್ಲ ಕೂಡಿಸಿ ಒಂದು 10,000 ರೂಪಾಯಿ ಸ್ಪ್ರೇನ ಆಕೈತಿ. ಗೊಬ್ಬರ ಇದು. ಹಿಂಗಾಗಿ ಅಂಥದ್ದು ಬೇಡ. ಇನ್ನು ನ್ಯಾನೋ ಯೂರಿಯಾ ಬಂದೈತಿ, ಕಡಿಮೆನೂ ಕೆಲಸ ಹತ್ತೈತಿ, ಕಡಿಮೆನೂ ರೊಕ್ಕ ಹತ್ತೈತಿ. ನ್ಯಾನೋ DAP ಬಂದೈತಿ, ಅದನ್ನೂ ಉಪಯೋಗ ಮಾಡ್ಕೊರಿ. ಯಾಕಂದ್ರೆ ನಾ ಭಾಳ ಕಡಿಮೆ ಖರ್ಚು ಮಾಡೀನಿ, ಅನುಕೂಲ ಅನಿಸೈತಿ. ಇದೆಲ್ಲರೂ ಉಪಯೋಗ ಮಾಡ್ಕೊಂಡು ರೈತರ ಮುಂದೆ ನೀವು ಯೂಸ್ ಮಾಡ್ಕೊರಿ.